ನಮಸ್ತೆ ಗೆಳೆಯರೆ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ 2006 ಅಂದರೆ KSRP ಸಬ್ ಇನ್ಸ್ಪೆಕ್ಟರ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಕರಿತೇವೆ. ಈ KSRP ಸಬ್ ಇನ್ಸ್ಪೆಕ್ಟರ್ 2016ರ ಪ್ರಶ್ನೆ ಪತ್ರಿಕೆಯ ನೋಡ್ತಾ ಹೋಗೋಣ. ಆಲ್ರೆಡಿ ಸುಮಾರು 8 ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗಿದೆ. ಇದು 9ನೇ ಪ್ರಶ್ನೆ ಪತ್ರಿಕೆ. ಇತ್ತೀಚೆಗೆ ಡಿಲೇ ಆಗ್ತಾ ಇದೆ. ದಿನಕ್ಕೆ ಜಾಸ್ತಿ ವಿಡಿಯೋಗಳು ಬರ್ತವೆ. ಬೇಗ 50+ ಮುಗಿಸ್ಕೊಡ್ತಾನೆ. ಹಾಗೂ ಒಂದು ಲಾಸ್ಟ್ ಎಕ್ಸಾಮ್ ಇದೆ, ಲಾಸ್ಟ್ 10 ಡೇಸ್ ಅಂದಲ್ಲಿ ನಾವು ಕಂಪ್ಲೀಟ್ ರಿವಿಷನ್ ಫುಲ್ ಸ್ಪೀಡಾಗಿ ಕೆಲವೊಂದು ವೀಡಿಯೋಗಳು ಆಗ್ತಾ ಹೋಗ್ತೀನಿ. ಕ್ವಿಕ್ ರಿವಿಷನ್ ಮಾಡ್ಕೊಂತ ಹೋಗ್ತೀನಿ. ಜೊತೆಗೆ GK ಮತ್ತು ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ನೋಡ್ತಾ ಹೋಗ್ರಿ. ಇದು GK ವಿಡಿಯೋ ಮಾತ್ರ. ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ ನೀವು ವರ್ಕ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟು ನೋಡಿ, ಮೊದಲನೇ ಪ್ರಶ್ನೆ ಹೀಗಿದೆ. ಕೆಳಗಿನ ಹಕ್ಕುಗಳಲ್ಲಿ ಯಾವುದು ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಲ್ಪಟ್ಟಿದೆ? ನಮ್ಮ ಸಂವಿಧಾನದಲ್ಲಿ ಈಗ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಆ 6 ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 32ರಲ್ಲಿ ಒಂದು ಹಕ್ಕು ಬರುತ್ತೆ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ. ಈ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಕರಿತೀವಲ್ಲ, ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದರು. ಏಕೆ ಅಂದರೆ ಇದರಲ್ಲಿ ನಾವು ಪ್ರಶ್ನೆ ಮಾಡ್ಬೋದು. ಸುಮಾರು 5 ರೇಟ್ಗಳು ಬರ್ತವೆ. ಆ ರೇಟ್ಗಳ ಮುಖಾಂತರ ಕೆಲವೊಂದಿಷ್ಟು ಹಕ್ಕುಗಳನ್ನ ನಾವು ಅದ್ರ ಮುಖಾಂತರನೇ ಪಡ್ಕೋಬೋದು. ಇದು ನಮ್ಮ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳ್ತೀವಿ. ಆ 5 ರೇಟ್ಗಳು ಯಾವ್ಯಾವ ಅಂತ ನೀವು ನೋಡ್ಕೊಳ್ರಿ. ಕೋವರೆಂಟು, ಸರ್ಶ್ಯೂರರಿ, ಅವು ಏನೇನಿದಾವೋ, ಮ್ಯಾಂಡಮಸ್ಸು, ಅವು ಏನೇನಿದಾವೋ ಅವನ ವಿವರಣೆಗಳನ್ನ ನೀವು ನೋಡ್ತಾ ಹೋಗ್ರಿ. ಯಾಕಂದರೆ ಪ್ರಶ್ನೆ ಪತ್ರಿಕೆಗಳ ಮುಂದೆ ಕೆಲವೊಂದು ಪ್ರಶ್ನೆ ನೋಡ್ತಾ ಹೋಗ್ತೀನಿ. ಮ್ಯಾಂಡಮಸ್ ಅಂದ್ರೇನು, ಹೆಬಿಯಸ್ ಕಾರ್ಪಸ್ ಅಂದ್ರೇನು ಅಂತ ಕೇಳ್ತಾ ಹೋಗಿದ್ದೀನಿ. ಸೊ ಆ 5 ರೇಟ್ಗಳು ಈ ಹಕ್ಕಿನಲ್ಲೇ ಬರುವಂಥವು. ನೆಕ್ಸ್ಟ್ ನೋಡೋಣ ನಾವು 2ನೇ ಪ್ರಶ್ನೆ. ಗೆಳೆಯರೆ, ಪೆಟ್ರೋಲ್ನಲ್ಲಿ ಇದು ಸೇರಿದೆ. ಪೆಟ್ರೋಲ್ನಲ್ಲಿ ಇರ್ತಕ್ಕಂಥ ಒಂದು ಕಂಟೆಂಟ್ ಏನು ಅಂತ, ಕೆಮಿಕಲ್ ಕಂಟೆಂಟ್ CHO ಅಂತ ಕರಿತೇವೆ. ಸಿ ಅಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವು ಪೆಟ್ರೋಲ್ನಲ್ಲಿ ಇರ್ತಕ್ಕಂತಹ ಒಂದು ಕೆಮಿಕಲ್ CHO. ಗೆಳೆಯರೆ, ಇನ್ನೊಂದು ಪ್ರಶ್ನೆ ನೋಡಿ. ಈ ಕಾರಣದಿಂದ ಎಲೆಗಳು ಹಸಿರಾಗಿರುತ್ತವೆ. ಈ ಕಾರಣದಿಂದ ಎಲೆಗಳು ಹಸಿರಾಗಿರುತ್ತವೆ ಅಂದರೆ ಲೈಟ್ ಇಟ್ ಅಬ್ಸರ್ವ್ಸ್ ಆಲ್ ಕಲರ್. ರಿಫ್ಲೆಕ್ಟ್ಸ್ ಓನ್ಲಿ ಗ್ರೀನ್ ಕಲರ್. ಎಲ್ಲ ಬಣ್ಣಗಳನ್ನು ಲೀನ ಮಾಡಿಕೊಂಡು ಹಸಿರು ಬಣ್ಣಗಳನ್ನು ಮಾತ್ರ ಚದುರಿಸುತ್ತದೆ. ಹಸಿರು ಬಣ್ಣಗಳನ್ನು ಮಾತ್ರ ಅದು ಪ್ರತಿಫಲಿಸುತ್ತೆ. ಅದಕ್ಕೋಸ್ಕರ ಎಲೆಗಳು ಹಸಿರಾಗಿ ಕಾಣುತ್ತವೆ. ನೀವು ಆಪ್ಷನ್ಸ್ ಬಿ ನೋಡ್ಬೋದು. ಎಲ್ಲ ಬಣ್ಣಗಳನ್ನು ಲೀನಗೊಳಿಸಿ ಹಸಿರನ್ನು ಪ್ರತಿಫಲಿಸುತ್ತದೆ. ಈ ಕಾರಣದಿಂದಾಗಿ ಏನಾಗುತ್ತವಪ್ಪ ಅಂದರೆ ಎಲೆಗಳು ಹಸಿರಾಗಿ ಕಾಣುತ್ತವೆ. ನೆಕ್ಸ್ಟ್ ನೋಡೋಣ ಗೆಳೆಯರೆ, ಈ ಕೆಳಗಿನ ಯಾವುದು ಇಸ್ರೋದ ವರ್ಕ್ ಹೌಸ್ ಎಂದು ತಿಳಿಯಲ್ಪಟ್ಟಿದೆ? ಇಸ್ರೋದ ವರ್ಕ್ ಹೌಸ್ ಗೆಳೆಯರೆ, ಸರಿಯಾದ ಉತ್ತರ PSLV. ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ. ಮೇಲೆ GSLV ಅಂತ ಇದೆಯಲ್ಲ, ಇದು ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಇಸ್ರೋದ ವರ್ಕ್ ಹೌಸ್. ಇಸ್ರೋದ ಕೇಂದ್ರ ಕಚೇರಿಯಲ್ಲಿದೆ. ಇಸ್ರೋದ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ. ಸೊ ಇಸ್ರೋ ಅಂತ ಪ್ರತಿ ಸಲ ಎಕ್ಸಾಮ್ಗಳಲ್ಲಿ ಯಾವುದೋ ಒಂದು ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗಿದ್ದಾನೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನೆಕ್ಸ್ಟ್ ಗೆಳೆಯರೆ ನೋಡ್ರಿ, ಇಲ್ಲಿ ಇತ್ತೀಚೆಗೆ ನಾವು ಡೆಂಗು ಪ್ರಕರಣಗಳನ್ನು ಕಾಣ್ತಾ ಇದ್ದೇವೆ, ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಕರಣ ಕೊಟ್ಟಿದ್ದಾನೆ. ಯಾವುದು ಒಂದು ವೈರಸ್ ಸಾಂಕ್ರಾಮಿಕ H5N1 ಅಂತ. H5N1 ಗೆಳೆಯರೆ, H1N1 ಎನ್ನುವಂಥದ್ದು ಹಂದಿ ಜ್ವರ. H1N1 ಎನ್ನುವಂಥದ್ದು ಹಂದಿ ಜ್ವರ. H5N1 ಎನ್ನುವಂಥದ್ದು ಇದು ಅಕ್ಕಿ ಜ್ವರ. ಅವು ಪ್ರಶ್ನೆ ಕೇಳಿದ್ರೆ ಸರ್ವವ್ಯಾಪ್ತಿ ಇನ್ಫ್ಲೂಯೆನ್ಸಕ್ಕೆ ಕಾರಣವಾಗಿರ್ತಕ್ಕಂಥ H5N1 ವೈರಸ್ ಇದಾಗಿದೆ. H5N1 ವೈರಸ್ಸು ಅದು ಅಕ್ಕಿ ಜ್ವರ. ಯಾವುದಪ್ಪ? ಅಕ್ಕಿ ಜ್ವರ. ನೆಕ್ಸ್ಟ್
ಎಸ್ ಗೆಳೆಯರು ನೋಡಿ, ಇಮೇಲ್ನ 2 ವಿಭಾಗಗಳು ಯಾವುವು ಅಂತ ಕೇಳ್ತೇನೆ. ಇಮೇಲ್ನ 2 ವಿಭಾಗಗಳು ಯಾವುವು? ಇಲ್ಲಿ ಆಪ್ಷನ್ಸಲ್ಲಿ ಯೂಸರ್ ನೇಮ್ ಮತ್ತು ಮನೆ ವಿಳಾಸ, ಎರಡನೇದು ಲೀಗಲ್ ನೇಮ್ ಮತ್ತು ಫೋನ್ ನಂಬರ್, ಮೂರನೇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ನಾಲ್ಕನೇದು ಯೂಸರ್ ನೇಮ್ ಮತ್ತು ಡೊಮೈನ್ ನೇಮ್. ನಮ್ಮ ಗೆಳೆಯರು ಈ ಎಕ್ಸಾಮ್ ಬರೆದಾಗ ನಾನು ಕೇಳಿದಾಗ, ಸರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಈಸಿ ಸಿಂಪ್ಲೆಸ್ಟ್ ಪ್ರಶ್ನೆ ಅದು ಸರ್, ಇಮೇಲಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಬರಲ್ಲ ಸರ್. ಗೆಳೆಯರೆ, ಇಮೇಲ್ ವಿಳಾಸ ಅಂದರೆ ಇಮೇಲ್ ವಿಳಾಸ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ವೇದಮೂರ್ತಿ@123gmail.com ಅಂತ ಐತೆ ಅಂತ ಕಳ್ರಿ. ಈಗ ನನ್ನ ಹೆಸರು ಏನೋ ಕೊಟ್ಟಿದ್ದಲ್ಲ, ವೇದಮೂರ್ತಿ @123 ವೇದಮೂರ್ತಿ 123 ಅಂತ ಏನೋ ಒಂದು ನಂಬರ್ ಕೊಟ್ಟಿರಲ್ಲ, ಅದು ಯೂಸರ್ ನೇಮ್. ಅವೆಲ್ಲ ಯೂಸರ್ ನೇಮ್. @gmail.com ಅಂತ ಬರುತ್ತಲ್ಲ, @email.com @gmail.com ಇದು ಡೊಮೈನ್ ನೇಮ್. ಇದು ಯೂಸರ್ ನೇಮು, ಅದು ಡೊಮೈನ್ ನೇಮ್. ಸೊ ಇಮೇಲ್ ವಿಳಾಸದಲ್ಲಿ ನಾವು 2 ಭಾಗಗಳು ಕಾಣ್ತೇವೆ, ಅದು ಯೂಸರ್ ನೇಮ್ ಮತ್ತು ಡೊಮೈನ್ ನೇಮ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಸೂಚಿಸಿರುವಂತಹ ಅತಿ ಕಡಿಮೆ ತೂಕ ಹೊಂದಿರತಕ್ಕಂಥ ಲೋಹ ಯಾವುದು? ಅತಿ ಕಡಿಮೆ ತೂಕ ಹೊಂದಿರುವಂತಹ ಲೋಹ ಯಾವುದು? ಹೇಳಿದ್ರೆ ಇಲ್ಲಿ ಲೀಥಿಯಂ ಅಂತ ಕರಿತೀವಿ. ಲೀಥಿಯಂ ನೋಡ್ರಿ, ಅಟಾಮಿಕ್ ನಂಬರ್ ಹೈಡ್ರೋಜನ್, ಹೀಲಿಯಂ, ಲೀಥಿಯಂ. ಅಟಾಮಿಕ್ ನಂಬರ್ 3 ಇದು, ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಇದು ಕಡಿಮೆ ತೂಕ ಇರತಕ್ಕಂಥದ್ದು. ಇಲ್ಲಿ ಆಪ್ಷನ್ಸಲ್ಲಿ ಲೀಥಿಯಂ ಕೊಟ್ಟಿದ್ದಾನೆ. ಲೀಥಿಯಂ ಅತಿ ಕಡಿಮೆ ತೂಕದ ಒಂದು ಲೋಹ ಯಾವುದು? ಲೀಥಿಯಂ. ನೋಡ್ರಿ, ಪ್ರಮುಖ ಕಬ್ಬಿಣ ಅದಿರುಗಳಾಗಿರ್ಬೋದು, ಅಲ್ಯೂಮಿನಿಯಂನ ಅದಿರುಗಳಾಗಿರ್ಬೋದು, ಇದೇ ರೀತಿಯಾಗಿ ಗೋಲ್ಡಿನ ಅದಿರಾಗಿರ್ಬೋದು. ನೀವು ಯಾವ ಅದಿರುಗಳನ್ನ ಒಂದು ಸ್ವಲ್ಪ ನೋಡ್ಕೋಬೇಕು. ಹೊಂದಿಸಿ ಬರೆಯಲು ಕೊಟ್ಟಿದ್ದಾನೆ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಹೇಳ್ತೀನಿ ನೋಡ್ರಿ, ಹೊಂದಿಸಿ. ಹಿಂದೆ ಒಂದು ಆಲ್ರೆಡಿ ಹೇಳಿದ್ದೀನಿ ನಾನು. ಇಲ್ಲಿ ಅಲ್ಯೂಮಿನಿಯಂ ಅತಿ ಪ್ರಮುಖ ಅದಿರು ಯಾವುದಪ್ಪ? ಬಾಕ್ಸೈಟ್. ನೆಕ್ಸ್ಟ್ ನೋಡಿ, ಬಂಡೆಗಳು ಮತ್ತು ಖನಿಜಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುವಂತಹ ಧಾತು ಯಾವುದು? ಬಂಡೆಗಳು ಮತ್ತು ಖನಿಜಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುವಂತಹ ಧಾತು ಗೆಳೆಯರೆ ಸಿಲಿಕಾನ್ ಧಾತನ್ನು ನಾವು ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಬಹಮನಿ ಸುಲ್ತಾನರಲ್ಲಿ ಶ್ರೇಷ್ಠ ಸುಲ್ತಾನ ಯಾರೋ? ಶ್ರೇಷ್ಠ ಸುಲ್ತಾನ ಯಾರೋ? ಫಿರೋಜ್ ಶಾ. ನಿಮ್ಗೆ ಆಪ್ಷನ್ಸ್ಗಳ ಫಿರೋಜ್ ಶಾ 2 ಹಿಂಗೆಲ್ಲ ಕೊಟ್ಬಿಡ್ತಾರೆ. ಹಂಗಿದ್ದಾಗ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಇದ್ದರೆ ಬಹಮನಿ ಸುಲ್ತಾನರ ಶ್ರೇಷ್ಠ ದೊರೆ ಯಾರು? ಫಿರೋಜ್ ಶಾ. ನೆಕ್ಸ್ಟ್ ಗೆಳೆಯರೆ, ಬ್ರಿಟಿಷರಿಗೂ ಮತ್ತು ಮೈಸೂರು ಸುಲ್ತಾನರಿಗೂ 4 ಕದನಗಳಾಗ್ತವೆ. ಅದನ್ನು 4 ಆಂಗ್ಲೋ ಮೈಸೂರು ಕದನ ಅಂತ ಕರಿತೀವಿ. ಅದರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ. ಅದು ನಡೆದಂಥ ಇಸ್ವಿ ಕೇಳಿದ್ದಾರೆ. 4 ಆಂಗ್ಲೋ ಮೈಸೂರು ಯುದ್ಧ ನಡೀತವೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು 1799. ಇಲ್ಲಿ 1799ರಲ್ಲಿ ಟಿಪ್ಪುವಿನ ಮರಣವಾಗುತ್ತೆ. ಅಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಟಿಪ್ಪುವಿನ ಮರಣ ಕೇಳಿದರೆ ಅದು 1799. 4ನೇ ಆಂಗ್ಲೋ ಮೈಸೂರು ಯುದ್ಧ ಕೇಳಿದರೆ 1799. ಈ ಕೊನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸಾವನ್ನಪ್ತಾನೆ 1799. ನೋಡಿ, ಸಾತೋಡಿ ಜಲಪಾತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಪ್ರಮುಖವಾದಂತಹ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಕನ್ನಡ. ಯಾಕೆ ಇದು ಪ್ರಮುಖವಾದಂಥ ಪ್ರಶ್ನೆ ಅಂದರೆ, ಈಗೇನು ಜಲಪಾತಗಳಿದಾವಲ್ಲ, ಅದಕ್ಕೆ ರೀಸೆಂಟಾಗಿ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳ ಕೇಳ್ತಾ ಹೋಗ್ತಾನೆ. ಜೋಗ್ ಫಾಲ್ಸ್ ಎಲ್ಲರಿಗೂ ಗೊತ್ತು, ಅವನು ಜಾಸ್ತಿ ಕೇಳಕ್ಕೆ ಹೋಗಲ್ಲ, ಒಳಗೆ ಹೋಗ್ತಾನೆ. ಆಲ್ಮೋಸ್ಟ್ ನೀವು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಡಿಸ್ಟಿಕ್ಕು ಮತ್ತು ಶಿವಮೊಗ್ಗ ಡಿಸ್ಟಿಕ್ಕು ಅಲ್ಲಿ ಬರ್ತಕ್ಕಂಥ ನೀವು ನದಿಗಳನ್ನ ನೋಡ್ಕೋಬೇಕಾಗುತ್ತೆ. ಏಕೆಂದರೆ ಜಾಸ್ತಿ ನದಿಗಳು ಅಲ್ಲಿ ಚಿಕ್ಕ ಪುಟ್ಟ ನದಿಗಳು ಜಾಸ್ತಿ ಹರಿಯೋದ್ರಿಂದ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಒಂದು ಜಲಪಾತ ಹಾಕ್ಬಿಟ್ಟು ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾ ಹೋಗ್ತಾನೆ. ಅದರಿಂದ ಅಲ್ಲಿ ಸ್ವಲ್ಪ ಗಮನ ಹರಿಸಿ ನೋಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಈ ಕೆಳಗೆ ಸೂಚಿಸಿರುವಂತಹ ಬ್ಯಾಂಕುಗಳಲ್ಲಿ ಯಾವ ಬ್ಯಾಂಕಿನ ಮುಖ್ಯ ಕಾರ್ಯಸ್ಥಾನ ಕರ್ನಾಟಕ ರಾಜ್ಯದಲ್ಲಿಲ್ಲ? ನಾವು ಕರ್ನಾಟಕ ರಾಜ್ಯದಲ್ಲಿ ಇವಾಗೆಲ್ಲ ಮರ್ಜ್ ಆಗಿದ್ದಾವೆ. ಮರ್ಜ್ ಆಗೋಕ್ಕಿಂತ ಮುಂಚೆ ಪ್ರಶ್ನೆ ಇದು. ಈಗಲೇ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ಆಗಿ ಮರ್ಜ್ ಆಗಿದ್ದಾವೆ. ವಿಜಯ ಬ್ಯಾಂಕು ಹೋಗಿ ಬ್ಯಾಂಕ್ ಆಫ್ ಬರೋಡಾ ಆಗಿದೆ.
ವಿಜಯ ಬ್ಯಾಂಕು ಮತ್ತು ದೇನಾ ಬ್ಯಾಂಕು ಇವೆಲ್ಲ ಸೇರಿ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಸೊ ಇಲ್ಲಿ ವಿಜಯ ಬ್ಯಾಂಕು, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು ಮತ್ತು ಸೌತ್ ಇಂಡಿಯಾ ಬ್ಯಾಂಕ್ ಹೇಳಿದ್ದಾನೆ. ಇಲ್ಲಿ ವಿಜಯ ಬ್ಯಾಂಕು, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್ ಇವೆಲ್ಲ ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದಲ್ಲಿದೆ. ಸೌತ್ ಇಂಡಿಯಾ ಬ್ಯಾಂಕ್ ಇದು ನಮ್ಮಲ್ಲಿ ಬರೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗುತ್ತೆ. ಆಪ್ಷನ್ಸ್ ಡಿ. ನೆಕ್ಸ್ಟ್ ಬರೋ ಪ್ರಶ್ನೆಯಲ್ಲಿ ಈ ಥರ ಕೇಳೋಕ್ಕಲ್ಲ, ಯಾಕಂದರೆ ಈಗ ವಿಜಯ ಬ್ಯಾಂಕ್ ಅನ್ನೋದಿಲ್ಲ, ಸಿಂಡಿಕೇಟ್ ಬ್ಯಾಂಕ್ ಅನ್ನೋದಿಲ್ಲ. ವಿಜಯ ಬ್ಯಾಂಕ್ ಏನಾಗಿದೆ? BOB ಆಗಿದೆ, ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್ ಆಗಿದೆ, ಕೆನರಾ ಬ್ಯಾಂಕ್ ಆಗಿದೆ. ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಆಗಿದೆ. ಸೊ ಈ ಉತ್ತರ ನೀವು ಈ ಪ್ರಶ್ನೆ ಸ್ಕಿಪ್ ಮಾಡಿದರೂ ಪರವಾಗಿಲ್ಲ. ನೆಕ್ಸ್ಟ್ ಹೇಳಿದರೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುವ ದಿನ ಯಾವುದು? ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತೇವೆ. ಅಂತಾರಾಷ್ಟ್ರೀಯ ಯೋಗ ದಿನ. ಅತಿ ಹೆಚ್ಚು ಹಗಲು ಇರ್ತಕ್ಕಂತಹ ವರ್ಷದ ದಿನ ಅಂದರೆ ಜೂನ್ 21. ಡಿಸೆಂಬರ್ 22 ವರ್ಷದ ಅತಿ ಹೆಚ್ಚು ಕತ್ತಲು ಹೊಂದಿರತಕ್ಕಂತಹ ದಿನ. ಜೂನ್ 21 ವರ್ಷದ ಅತಿ ಹೆಚ್ಚು ಹಗಲು ಹೊಂದಿರುವಂತಹ ದಿನ. ನೆಕ್ಸ್ಟ್ ನೋಡೋಣ. ಭಾಳ ಡೀಪಾಗಿ ಹೋಗೋದು ಬೇಡ, ಮತ್ತು ಈಕ್ವೇಟರು ಅದು ಇದು ಹಂಗೆಲ್ಲ ಹೋಗ್ತಾ ಹೋದರೆ ಇನ್ನು ಭಾಳಷ್ಟು ಎಕ್ಸ್ಪ್ಲೇನ್ ಆಗ್ತದೆ. ಜಿಯೋಗ್ರಫಿಗೆ ಹೋದರೆ ಆಯಾ ಏನು ಬರುತ್ತೋ ಅಷ್ಟೇ ಸಿಂಪಲಾಗಿ ಹೇಳ್ತಾ ಹೋಗೋಣ. ನಾವು ಪ್ರಶ್ನೆ ಪತ್ರಿಕೆಗಳನ್ನ ಗಮನ ಹರಿಸ್ತಾ ಹೋಗೋಣ. ನೆಕ್ಸ್ಟ್ ಗೆಳೆಯರ ನೋಡಿ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಈ ಪ್ರಶ್ನೆ ನಾನು ನಿಮಗಾಗಿ ಕೇಳ್ತಾ ಇದ್ದೀನಿ. ರೈತವಾರಿ ಪದ್ಧತಿ, ತಾಲೂಕ್ದಾರಿ ಪದ್ಧತಿ, ಪರ್ಮನೆಂಟ್ ಸೆಟ್ಲ್ಮೆಂಟ್, ಪರ್ಮನೆಂಟ್ ಪದ್ಧತಿ, ಮಹಲ್ವಾರಿ ಪದ್ಧತಿ. ಗೆಳೆಯರೆ ಇಲ್ಲಿ ಆಪ್ಷನ್ಸಲ್ಲಿ ನಿಮಗೆ ಮದ್ರಾಸು, ಬಾಂಬೆ, ಬೆಂಗಾಳು ಹಿಂಗೆಲ್ಲ ಕೊಟ್ಟಿದ್ದಾನೆ. ಮದ್ರಾಸು, ಬಾಂಬೆ, ಬೆಂಗಾಲ್, ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್? ರೈತವಾರಿ ಪದ್ಧತಿ ಮದ್ರಾಸ್, ತಾಲೂಕ್ದಾರಿ ಪದ್ಧತಿ ಬಾಂಬೆ, ಪರ್ಮನೆಂಟ್ ಸೆಟ್ಲ್ಮೆಂಟ್ ಬೆಂಗಾಳ, ಮಹಲ್ವಾರಿ ಪದ್ಧತಿ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಅಂತ ಹೇಳ್ತಾನೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಎನ್ನುವುದು ಗೆಳೆಯರೆ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.